ಸರ್, ಈ ನಿಮ್ಮ ಹೇರ್ ಟ್ರಾನ್ಸ್ಪೋರ್ಟೇಷನಲ್ಲಿ ಅದೇನೇನೋ ಟರ್ಮ್ಸ್ ಯೂಸ್ ಮಾಡ್ತೀರಲ್ಲ. DHA ಅಂದ್ರೇನು, DHT ಅಂದ್ರೇನು, FE ಅಂದ್ರೇನು, PRP ಅಂದ್ರೇನು, GFC ಅಂದ್ರೇನು, ಕನ್ಫ್ಯೂಸಿಂಗ್. ಒಬ್ಬರು ಪೇಷಂಟ್ ಕೇಳಿದ್ರು. ಈ ಪ್ರಶ್ನೆಗಳನ್ನು ಉತ್ತರಿಸೋಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು, ಚರ್ಮರೋಗ ತಜ್ಞ, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ತಜ್ಞ, ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್, ಬನಶಂಕರಿ, ವಿಜಯನಗರ, ಕನಿಂಗ್ಹ್ಯಾಮ್ ರೋಡ್, ಬ್ಯಾಂಗ್ಳೂರ್. ಹೌದು, ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ತರಹ ಪದಗಳು ಬಳಕೆಯಲ್ಲಿದೆ. ಆ ಪದಗಳು ಕೆಲವು ಸತಿ ಪೇಷಂಟ್ಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಕಡೆ ಸ್ವಲ್ಪ ಬೇರೆ ಬೇರೆ ಅರ್ಥ ಬರೋ ಥರ ಯೂಸ್ ಮಾಡಿರ್ತಾರೆ. ಕೆಲವು ಸರ್ತಿ ಅದು ನೋಡೋರಿಗೆ ಇದೇ ಬೇರೆ ಅದೇ ಬೇರೆ ಅನಿಸ್ತಿರುತ್ತೆ. ಒಂದು ಇನ್ನೂ ಚೆನ್ನಾಗಿದೆ, ಅದಿನ್ನೂ ಜಾಸ್ತಿ ರಿಸಲ್ಟ್ ಬರುತ್ತೆ ಅನ್ನೋ ಅರ್ಥದಲ್ಲಿ ಅದನ್ನು ಬಿಂಬಿಸ್ತಾರೆ. ಸೊ ಪೇಷಂಟ್ಗಳು ಎಷ್ಟೋ ಸತಿ ಬಂದು, ಸರ್ ನೀವು DHA ಮಾಡ್ತೀರಾ, ಸರ್ ನಿಮ್ಮಲ್ಲಿ GFC ಇದೆಯಾ ಅಂತೆಲ್ಲ ಕೇಳ್ತಾರೆ. ಈಗ ಮುಖ್ಯವಾಗಿ ಎಲ್ಲರೂ ತಿಳ್ಕೊಬೇಕಾಗಿರೋದು, ಕೂದಲು ಕಸಿ ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ 2 ಸ್ಟೆಪ್ ಇದೆ. ಒಂದು ಇಲ್ಲಿಂದ ಕೂದಲು ತಗೊಳ್ಳೋದು, ಇನ್ನೊಂದು ಇಲ್ಲಿಗೆ ತೂತು ಮಾಡಿ ಅಲ್ಲಿಗೆ ಇದನ್ನು ಹಾಕೋದು. ಇಲ್ಲಿಂದ ಕೂದಲು ತೆಗೆಯೋದಕ್ಕೆ ಸ್ಟ್ಯಾಂಡರ್ಡ್ ಮೆಥಡ್ ಈಗಿರೋದು FUE, ಫಾಲಿಕ್ಯುಲರ್ ಯೂನಿಟ್ ಎಕ್ಸಿಷನ್ ಅಥವಾ ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್. ಸಣ್ಣ ಸಣ್ಣ ತೂತು ಮಾಡಿ ಅದರಿಂದ ಕೂದಲುಗಳನ್ನು ತೆಗೆಯೋದು. ಈ ಪ್ರೋಸೆಸ್ಗೆ FUE ಅಂತ ಹೆಸರು. ಅಲ್ಲಿಂದ ತೆಗೆದ ಮೇಲೆ ನಾವು ಇಲ್ಲಿಗೆ ಹಾಕ್ತೀವಿ. ಅದನ್ನು ಹಾಕಬೇಕಾದ್ರೆ 2-3 ಮೆಥಡ್ ಇದೆ. ಎಲ್ಲ ತೂತುಗಳನ್ನು ಮಾಡಿಟ್ಕೊಂಡು ಅದರೊಳಗಡೆ ಹಾಕೋದು ಒಂದು ಮೆಥಡ್. ಒಂದು ಇಂಪ್ಲಾಂಟರ್ ಅಂತ ಒಂದು ಸಣ್ಣ ಡಿವೈಸ್ಗೆ ಹಾಕ್ಬಿಟ್ಟು ಅದನ್ನ ಇಲ್ಲಿಗೆ ಹಾಕೋದು ಇನ್ನೊಂದು ಮೆಥಡ್. ಈಗ ಯಾವ ಮೆಥಡ್ ಮಾಡಿದ್ರೂ ಪ್ರೋಸೆಸ್ ಒಂದೇ, ಎರಡನ್ನೂ ಮಾಡಲೇಬೇಕು. DHT ಡೈರೆಕ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಫಸ್ಟ್ ಇಲ್ಲಿ ತೂತುಗಳನ್ನೆಲ್ಲ ಮಾಡಿ ರೆಡಿ ಮಾಡಿಟ್ಕೊಂಡು ಇಲ್ಲಿಂದ ಕೂದಲು ತೆಗೆದು ತಕ್ಷಣ ಅಲ್ಲಿಗೆ ಹಾಕ್ಬಿಡೋದು. ಅಂದರೆ ಹೊರಗಡೆ ಇಟ್ಕೊಳ್ಳಲ್ಲ, ಗಂಟೆಗಟ್ಟಲೆ ಹೊರಗಡೆ ಕೂತಿರಲ್ಲ, ಬಂದು ಹಾಗೆ ಒಳಗಡೆ ಹಾಕೋದು. ಡೈರೆಕ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಾರೆ. ನಾವು ಅದನ್ನು ಇಮಿಡಿಯೇಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಲೂ ಕರಿತೀವಿ. ಇಲ್ಲಿ ನೋಡಿ, ಈ ಆರ್ಟಿಕಲ್ಗಳು ನೋಡಿ, ಇದು ನಮ್ಮ ಭಾರತದಲ್ಲೇ ಇದು ಪ್ರಚಲಿತವಾಗಿದ್ದು. ಇದನ್ನು ನಾವು ಮಾಡ್ತೀವಿ, ಇಲ್ಲಿಂದ ತೆಗೆದ ತಕ್ಷಣ ಇಲ್ಲಿಗೆ ಹಾಕ್ತೀವಿ. ಅದು ಹೊರಗಡೆ ಇಲ್ಲದೆ ಇರೋದರಿಂದ ಅದರ ಸರ್ವೈವಲ್ ಸ್ವಲ್ಪ ಜಾಸ್ತಿ. ಸೊ ಡೈರೆಕ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು FUE ಮಾಡಿಬಿಟ್ಟು, FUE ಮಾಡಲೇಬೇಕು, FUE ಮಾಡಿ ತಕ್ಷಣ ಇಲ್ಲಿಗೆ ಹಾಕೋದಕ್ಕೆ ಡೈರೆಕ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಸೊ FUE DHTಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. FUE ಅಂದರೆ ಇಲ್ಲಿಂದ ತೆಗೆಯೋದು, ಡೈರೆಕ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ತೆಗೆದನ್ನು ಇಲ್ಲಿಗೆ ಹಾಕ್ಬಿಡೋದು ತಕ್ಷಣ. DHI ಅನ್ನೋದು ಒಂದು ಕಂಪನಿಯವರು ಬ್ರ್ಯಾಂಡ್ ಮಾಡಿರೋ ಹೆಸರು. ಅದರಲ್ಲೂ FUE ಮಾಡೇ ತೆಗೆಯೋದು, ಅದರಲ್ಲೂ ಇಲ್ಲಿಗೆ ತಕ್ಷಣವೇ ಹಾಕ್ತಾರೆ. ಇಂಪ್ಲಾಂಟರ್ಸ್ ಮೂಲಕ ಹಾಕ್ತಾರೆ. ಅವರು ಅದಕ್ಕೆ ಡೈರೆಕ್ಟ್ ಹೇರ್ ಇಂಪ್ಲಾಂಟೇಷನ್ ಅಂದರು, ಇಂಪ್ಲಾಂಟರ್ಸ್ ಯೂಸ್ ಮಾಡೋದರಿಂದ. ಸೊ ಈಗ ನೀವು ಅರ್ಥವಾಗುತ್ತೆ, FUE ಅಂದರೆ ಒಂದು ಸ್ಟೆಪ್ಪಿಗೆ ಮಾತ್ರ ಹೆಸರು, ಅದು ಎಲ್ಲದಕ್ಕೂ ಕಾಮನ್. ಡೈರೆಕ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಎಲ್ಲರೂ ಬಳಸೋ ಟರ್ಮ್, ಅದು ಸೈಂಟಿಫಿಕ್ ಟರ್ಮ್. ಇಂಪ್ಲಾಂಟೇಷನ್, ಡೈರೆಕ್ಟ್ ಹೇರ್ ಇಂಪ್ಲಾಂಟೇಷನ್ ಅದು ಒಂದು ಕಂಪ್ನಿಯವ್ರು ಯೂಸ್ ಮಾಡೋ ಟರ್ಮು, ಅವ್ರ ಬ್ರ್ಯಾಂಡು, ಅವರು ಅದನ್ನು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಈಗಿನ ಬರೋ ಇಂಪ್ಲಾಂಟರ್ಸಲ್ಲಿ ಕೂದಲು ನಾವು ಹಿಡ್ಕೊಳ್ಳೇಬೇಕಾಗಿಲ್ಲ, ಡೈರೆಕ್ಟಾಗಿ ಹಾಗೆ ಒಳಗೊಟ್ಟಾಗುತ್ತೆ. ಅಂದರೆ ನೋ ಟಚ್ ಟು ದಿ ರೂಟ್ ಟೆಕ್ನಿಕ್, ಅಂದರೆ ರೂಟ್ನ ಕಂಪ್ರೆಸ್ ಮಾಡದೆ ಹಾಕೋದು. ಸೊ ಹಾಗಾಗಿ ಇದೆಲ್ಲದರಲ್ಲೂ ತುಂಬ ಡಿಫ್ರೆನ್ಸ್ ಇಲ್ಲ. ಸೊ ಪೇಷಂಟ್ಗಳು ಕನ್ಫ್ಯೂಸ್ ಆಗಬಾರ್ದು. ಸೊ ಫೈನಲ್ಲಾಗಿ ಸಮ್ಮರಿಯಾಗಿ ನಾನು ಹೇಳ್ತಾ ಇದ್ದೀನಿ, FUE ಅನ್ನೋದು ಇಲ್ಲಿಂದ ತಗೊಳ್ಳೋದಕ್ಕೆ ಹೆಸರು, ಅದು ಎಲ್ಲದಕ್ಕೂ ಕಾಮನ್ನು, ಸ್ಟ್ಯಾಂಡರ್ಡ್ ಮೆಥಡ್ಡು. ಈ ಹಿಂದೆ ಇದ್ದಿದ್ದು ಸ್ಟ್ರಿಪ್ ಟೆಕ್ನಿಕ್ ಈಗ ಅಷ್ಟಾಗಿ ಮಾಡ್ತಾ ಇಲ್ಲ, ಕೆಲವ್ರಿಗೆ ಮಾಡ್ತೀವಿ. ಇಲ್ಲಿಂದ ತೆಗೆದ ಮೇಲೆ ಇಲ್ಲಿಗೆ ಹಾಕೋದಕ್ಕೆ ತಕ್ಷಣ ಹಾಕಿದ್ರೆ ಅದಕ್ಕೆ ಡೈರೆಕ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಅದನ್ನು ಹಾಕೋದನ್ನು ಬೇರೆ ಬೇರೆ ಥರದಲ್ಲಿ ಹಾಕ್ಬೋದು. ಒಂದು ಮೆಥಡ್ ಇಂಪ್ಲಾಂಟೇಷನ್, ಇಂಪ್ಲಾಂಟರ್ಸಲ್ಲಿ.
DHI ಅನ್ನೋದು ಒಂದು ಕಂಪ್ನಿಯವರು ಆ ಇಂಪ್ಲಾಂಟರ್ಸ್ ಹಾಕೋದನ್ನು ಅದಕ್ಕೆ ಒಂದು ಬ್ರ್ಯಾಂಡ್ ಮಾಡಿ ರಿಜಿಸ್ಟರ್ ಮಾಡಿ ಆ ಟರ್ಮ್ನ ಅವ್ರು ಯೂಸ್ ಮಾಡ್ತಾರೆ. ಸೊ ನಾವು ಇಂಪ್ಲಾಂಟರ್ಸು ಯೂಸ್ ಮಾಡ್ತೀವಿ, ಡೈರೆಕ್ಟ್ ಹೇರು ಮಾಡ್ತೀವಿ, FUEನೂ ಮಾಡ್ತೀವಿ. ಸೊ ಇದರಲ್ಲಿ ಯಾರಿಗೂ ಸಂದೇಹ ಬೇಡ. ಈಗ ಇನ್ನೊಂದು ಟರ್ಮಿಗೆ ಬರೋಣ. PRP ಅಂದ್ರೇನು, GFC ಅಂದ್ರೇನು? ಡಾಕ್ಟ್ರೇ, ನನಗೆ PRP ಮಾಡಿಸ್ಕೊಂಡಿದ್ದೆ, ಈಗ ನೀವು GFC ಮಾಡಿ. PRP ಅಂತಂದರೆ ಬ್ಲಡ್ ತೊಗೊಂಡು ಒಂದು 15 ml 20 ml ತೊಗೊಂಡು ಅದನ್ನು ಒಂದು ಸೆಂಟ್ರಿಫ್ಯೂಗ್ ಮೆಷಿನಲ್ಲಿ ಪ್ರೋಸೆಸ್ ಮಾಡಿ ಪ್ಲೇಟ್ಲೆಟ್ ಜೀವಕೋಶಗಳನ್ನು ಸಪ್ರೇಟ್ ಮಾಡಿ ಅದಕ್ಕೆ ಒಂದು ಕೆಮಿಕಲ್ ಆ್ಯಕ್ಟಿವೇಟರ್ ಹಾಕಿ ಅದರಿಂದ ಕೆಲವು ಗ್ರೋತ್ ಫ್ಯಾಕ್ಟರ್ಸ್ ತೆಗೆದು ಆ ಎಕ್ಸ್ಟ್ರಾಕ್ಟ್ನ ಇಲ್ಲಿಗೆ ಇಂಜೆಕ್ಟ್ ಮಾಡೋದು. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂದರೆ ಈ ಪ್ಲಾಸ್ಮಾದಲ್ಲಿ, ಪ್ಲಾಸ್ಮಾ ಅಂತಂದರೆ ಸೆಂಟ್ರಿಫಿಗೇಷನ್ ಆದಾಗ ಬರೋ ಲಿಕ್ವಿಡ್ಡು, ಅದರಲ್ಲಿರೋ ಪ್ಲೇಟ್ಲೆಟ್ಸಿಂದ ತೆಗೆದು ಹಾಕೋದಕ್ಕೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೆಸರು. ಇದು ಸೈಂಟಿಫಿಕ್ ಟರ್ಮು, ಎಲ್ಲ ಕಡೆ ಅಕ್ಸೆಪ್ಟ್ ಆಗಿರೋ ಟರ್ಮು. ಇದನ್ನು ಒಂದು ಕಂಪ್ನಿಯವರು ಒಂದು ಸ್ವಲ್ಪ ಮಾಡಿಫೈ ಮಾಡಿ ಕಿಟ್ ತರಹ ಮಾಡಿ ಕೊಡ್ತಾರೆ. ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಜಾಸ್ತಿ ಅಂತ ಆ ಕಂಪ್ನಿಯವರು ಹೇಳ್ತಾರೆ. ಅದು ಮಾಮೂಲಿ PRPಗಿಂತ ಒಂದು 2,000 ರೂಪಾಯಿ 3,000 ರೂಪಾಯಿ ಜಾಸ್ತಿ ಖರ್ಚಾಗುತ್ತೆ. ಅವರು ಅದನ್ನು ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟ್ ಮಾಡಿದ್ದಾರೆ. ಪೇಷಂಟ್ಗಳು ಅದನ್ನು ನೋಡಿದಾಗ ಓಹೋ ಇದೇನೋ ಬೇರೆ, ಇದು PRP ಅಲ್ಲ ಅಂತ ಅಂದ್ಕೊಳ್ತಾರೆ. ಪ್ರಿನ್ಸಿಪಲ್ ಎರಡರಲ್ಲೂ ಒಂದೇ. ಎರಡರಲ್ಲೂ ಬ್ಲಡ್ಡೇ ತೊಗೊಳ್ಳೋದು, ಎರಡರಲ್ಲೂ ಪ್ಲೇಟ್ಲೆಟ್ಸ್ ಇದೆ, ಎರಡರಲ್ಲೂ ಪ್ಲೇಟ್ಲೆಟ್ಸಿಂದನೇ ಗ್ರೋತ್ ಫ್ಯಾಕ್ಟರ್ಸ್ ಬರೋದು, ಎರಡರಲ್ಲೂ ಅದೇ ಗ್ರೋತ್ ಫ್ಯಾಕ್ಟರ್ಸ್ನೇ ಇಂಜೆಕ್ಟ್ ಮಾಡೋದು. ಇದರಲ್ಲೇನೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇರೋದು ಒಂದು ಸ್ಟೆಪ್ಪಲ್ಲಿ. ಗ್ರೋತ್ ಫ್ಯಾಕ್ಟರ್ಸ್ ಕಾನ್ಸಂಟ್ರೇಟಲ್ಲಿ ಏನಪ್ಪ ಅಂತಂದರೆ ಬರೀ ಪ್ಲೇಟ್ಲೆಟ್ಸ್ ಬರುತ್ತೆ, ಬಾಕಿ ಸೆಲ್ಸ್ ಬರಲ್ಲ. ಅದರಲ್ಲಿ ಎಷ್ಟು ಗ್ರೋತ್ ಫ್ಯಾಕ್ಟರ್ ಜಾಸ್ತಿ ಬರುತ್ತೆ ಅದಕ್ಕೆ ನಮಗೆ ಕಂಪ್ಲೀಟಾಗಿ ಇನ್ನು ಕನ್ಕ್ಲೂಸಿವ್ ಆಫ್ ಎವಿಡೆನ್ಸ್ ಬಂದಿಲ್ಲ ಅದಕ್ಕೆ. ಅದರಲ್ಲಿ ಬೇರೆ ಏನು ಸೆಲ್ಸು ಎಲ್ಲ ಇಲ್ಲದೆ ಇರೋದ್ರಿಂದ ಅದನ್ನು ಇಂಜೆಕ್ಟ್ ಮಾಡಿದಾಗ ಸ್ವಲ್ಪ ಕಡಿಮೆ ನೋವಾಗತ್ತೆ. ಸೊ ಈಗ ನಾವು ಎರಡನ್ನೂ ಮಾಡ್ತೀವಿ. GFCಲಿ ಕಾಸ್ಟು ಒಂದು 2,000-3,000 ಜಾಸ್ತಿ ಇರೋದ್ರಿಂದ ನಾವು ಫಸ್ಟೇ ಎಲ್ರಿಗೂ GFCನೇ ಮಾಡಿಸ್ಕೊಳ್ಳಿ ಅಂತ ಹೇಳಲ್ಲ, PRP ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತೀವಿ. ಬಿಕಾಸ್ ಅದು ಪೇಷಂಟಿಗೆ ಕಡಿಮೆ ದುಡ್ಡಾಗುತ್ತೆ. ಆ್ಯಂಡ್ ನಾವು ಇಲ್ಲಿ ತನಕ PRPನಲ್ಲೂ ಸಾಕಷ್ಟು ಜನಕ್ಕೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. PRPಗೆ ಮಿನಿಮಮ್ ಒಂದು 30-40 ಪೇಪರ್ಸ್ ಬಂದಿದೆ ಇಲ್ಲಿ ತನಕ. GFCಗೆ ಇನ್ನೂ ಒಂದು 2 ಸೈಂಟಿಫಿಕ್ 3 ಸೈಂಟಿಫಿಕ್ ಪೇಪರ್ಸ್ ಇರ್ಬೋದು. ಹಾಗಾಗಿ PRPನೇ ನಮ್ಮ ಫಸ್ಟ್ ಚಾಯ್ಸು. ಯಾವುದಾದ್ರಿಗೂ ಪೇಷಂಟಿಗೆ ನನಗೆ PRP ನೋವಾಯಿತು ಹಾಗಂದಾಗ, ಅಥವಾ PRPಲಿ ನನಗೆ ರೆಸ್ಪಾನ್ಸ್ ಬಂದಿಲ್ಲ ಅಂತೇನಾರಾದರೆ ಅಂಥವ್ರಿಗೆ GFC ಟ್ರೈ ಮಾಡ್ಬೋದು. ಸೊ ಈಗ ಸಮ್ಮರಿಯಾಗಿ ಹೇಳಬೇಕು ಅಂತಂದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಈ ಥರ ಅನೇಕ ಟರ್ಮ್ಗಳು ಬರುತ್ತವೆ. ಪೇಷಂಟ್ಗಳಿಗದು ಕನ್ಫ್ಯೂಸಿಂಗು ಹೌದು. ಏನು ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ, ಏನೋ ಅರ್ಥವಾಗಲ್ಲ ಅಂತ ಅನ್ಸೋದು ಸಹಜ. ಆದರೆ ಎಲ್ಲದರದ್ದು ಬೇಸಿಕ್ ಪ್ರಿನ್ಸಿಪಲ್ ಒಂದೇ. ಸೈನ್ಸ್ ನಾವು ನೋಡಬೇಕು. ಮಾರ್ಕೆಟಿಂಗು ಪ್ರಾಪಗೇಟಿಂಗು ಅದು ಬೇರೆ. ಸೊ ಹಾಗಾಗಿ ಈ ವಿಡಿಯೋ ಮೂಲಕ ನಿಮಗೆ ಸುಲಭವಾದ ರೀತಿಯಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಅದು ನಿಮ್ಗೆ ಅರ್ಥವಾಯಿತು, ತಿಳುವಳಿಕೆ ಬಂತು ಅಂತ ನಾನು ಅಂದ್ಕೊಳ್ತೀನಿ. ಇದು ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಸಬ್ಜೆಕ್ಟ್ಗಳು ನಿಮ್ಗೆ ಇನ್ನೂ ಬೇಕು ಅಂತಂದರೆ ತಿಳಿಸಿ, ನಾವು ಅದಕ್ಕೆ ವಿಡಿಯೋಗಳು ಮಾಡ್ತೀವಿ. ಇನ್ನೂ ಹೆಚ್ಚಿನ ತಿಳುವಳಿಕೆಗೆ ನಮ್ಮ ವೆಬ್ಸೈಟ್ venkatcenter.com ವಿಸಿಟ್ ಮಾಡಿ. ಅದರಲ್ಲಿ ಪೂರ್ವದ ಮಾಹಿತಿ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ನಮಸ್ಕಾರ, ಧನ್ಯವಾದಗಳು.